ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈ ದಿನ ನಾವು 5ನೇ ಸಣ್ಣ ಕಥೆಯಾದಂತಹ ಗರುಡಗಂಬದ ದಾಸಯ್ಯ ಗದ್ಯದ ಸಾರಾಂಶವನ್ನು ತಿಳಿಯೋಣ. ಈ ಕಥೆಯನ್ನು ಬರೆದವರು ಗೊರೂರು ರಾಮಸ್ವಾಮಿ ಅಯ್ಯಂಗಾರ್. ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನ ಗೊರೂರು ಗ್ರಾಮದಲ್ಲಿ 4/7/1904ರಲ್ಲಿ ಜನಿಸಿದರು. ಇವರ ತಂದೆ ಶ್ರೀನಿವಾಸ ಅಯ್ಯಂಗಾರ್, ತಾಯಿ ಲಕ್ಷ್ಮಮ್ಮ ಹಾಗೂ ಪತ್ನಿಯ ಹೆಸರು ಶೇಷಮ್ಮ ಎಂದಾಗಿದೆ. ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಗಾಂಧಿವಾದಿಗಳಾಗಿದ್ದರು. ಇವರು ಹೈಸ್ಕೂಲ್ವರೆಗೆ ವಿದ್ಯಾಭ್ಯಾಸ ಮಾಡಿ ಗಾಂಧೀಜಿ ಆಶ್ರಮ ಸೇರಿದರು. ನಂತರ ಗುಜರಾತ್ ಪೀಠದಲ್ಲಿ ಅಭ್ಯಾಸವನ್ನು ಮುಂದುವರಿಸಿದರು. ಮುಂದೆ ಇವರು ಮದ್ರಾಸಿನ ಲೋಕಮಿತ್ರ ಅನ್ನುವಂತಹ ಕನ್ನಡ ಪತ್ರಿಕೆಯಲ್ಲಿ ಉಪಸಂಪಾದಕರಾದರು, ಸಬ್ ಎಡಿಟರ್ ಆದರು. ಇವರು ಸೀತಾತನಯ, ಜಿ.ಕೆ. ರಾಮಸ್ವಾಮಿ ಅನ್ನುವಂತಹ ಹೆಸರುಗಳಿಂದ ಬರೆಯುತ್ತಾ ಇದ್ದರು. 1942ರಲ್ಲಿ ಚಲೇಜಾವ್ ಚಳುವಳಿಯಲ್ಲಿ ಭಾಗವಹಿಸಿ ಜೈಲು ಶಿಕ್ಷೆಯನ್ನು ಅನುಭವಿಸಿದ್ರು. ನಂತರ 1967ರಲ್ಲಿ ತರೀಕೆರೆಯಲ್ಲಿ ನಡೆದಂತಹ ಮೊಟ್ಟಮೊದಲ ಅಖಿಲ ಕರ್ನಾಟಕ ಸಮ್ಮೇಳನದ ಅಧ್ಯಕ್ಷರಾಗ್ತಾರೆ. ಜೊತೆಗೆ 1969ರಲ್ಲಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇವರಿಗೆ ದೊರೆಯುತ್ತೆ. 1973ರಲ್ಲಿ ಇವರಿಗೆ ಗೊರೂರು ಗೌರವ ಗ್ರಂಥದ ಅರ್ಪಣೆಯನ್ನು ಮಾಡಲಾಗುತ್ತೆ. 1974ರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯ ಇವರಿಗೆ ಗೌರವ ಡಿ.ಲಿಟ್ ಪದವಿಯನ್ನು ನೀಡುತ್ತೆ. ಅಂದರೆ ಡಿ.ಲಿಟ್ ಅಂದರೆ ಡಾಕ್ಟರ್ ಇನ್ ಲಿಟರೇಚರ್ ಅನ್ನುವಂತಹ ಅರ್ಥವನ್ನು ನೀಡುತ್ತೆ ವಿದ್ಯಾರ್ಥಿಗಳೇ. 1980ರಲ್ಲಿ ಅಮೇರಿಕಾದಲ್ಲಿ ಗೊರೂರು ಅನ್ನುವಂತಹ ಇವರ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬರುತ್ತೆ. 1982ರಲ್ಲಿ ಶಿರಸಿಯಲ್ಲಿ ನಡೆದಂತಹ 55ನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಇವರು ಅಧ್ಯಕ್ಷರಾಗಿ ಭಾಗವಹಿಸ್ತಾರೆ. ಇನ್ನು ಗೊರೂರರು ಬರೆದಿರುವಂತಹ ಪ್ರಮುಖ ಕೃತಿಗಳು ಎಂದರೆ ಭಾರತದ ಸ್ವಾತಂತ್ರ್ಯ, ಹಳ್ಳಿಯ ಚಿತ್ರಗಳು, ನಮ್ಮ ಊರಿನ ರಸಿಕರು, ಹಳ್ಳಿಯ ಹಾಡುಗಳು, ಹಳ್ಳಿಯ ಬಾಳು ಇತ್ಯಾದಿ. ಈಗ ಗದ್ಯದ ಸಾರಾಂಶ. ಲೇಖಕರ ಊರಿನ ಹೊಲಗೇರಿಯ ಆದಿ ಕರ್ನಾಟಕರು ಬಹಳ ದಿನಗಳಿಂದ ಭಜನೆಗೆ ಬೇಕಾಗುವಂತಹ ಒಂದು ಗರುಡಗಂಬ ಬೇಕು, ತರಿಸ್ಕೊಡಿ ಅಂತ ಲೇಖಕರನ್ನು ಕೇಳ್ತಾನೇ ಇದ್ದರು. ಲೇಖಕರು ಕೂಡ ಆಗಲಿ ಅಂತ ಹೇಳ್ತಾ 1.5 ವರ್ಷ ತಳ್ಳಿಬಿಟ್ಟಿದ್ರು. ಅವತ್ತೊಂದು ದಿನ ಮಧ್ಯಾಹ್ನ ಬೆಂಗಳೂರಿಗೆ ಹೋಗಿದ್ದಾಗ ಲೇಖಕರ ಸ್ನೇಹಿತ ಶಂಕರಪ್ಪ ಲೇಖಕರಿಗೆ ತಿಳಿಸ್ತಾರೆ, ಒಂದು ಗರುಡಗಂಬ ಮಲ್ಲೇಶ್ವರಮಲ್ಲಿ ಇದೆ, ಮದ್ಯಪಾನ ನಿರೋಧದ ಮೇಲೆ ಉಪನ್ಯಾಸ ಮಾಡುವಂತಹ ಸಾಧುವಿನ ಬಳಿ ಇದೆ. ಅದು ಆ ಸಾಧುವಿಗೂ ಮತ್ತು ಶಂಕರಪ್ಪ ಲೇಖಕರ ಸ್ನೇಹಿತರಿಗೂ ಬಹಳ ಸ್ನೇಹ ಇತ್ತು. ಆದ್ದರಿಂದ ಈ ದಿನ ಅವರು ಬಿನ್ನಿ ಮಿಲ್ಲಿನ ಬಳಿ ಹೆಂಡ ಸಾರಾಯಿ ಕುಡಿಯೋದು ಪಾಪ ಅನ್ನೋಂತಹ ವಿಷಯದ ಮೇಲೆ ಉಪನ್ಯಾಸ ಮಾಡ್ತಾರೆ ಆ ಸಾಧುಗಳು. ಅಲ್ಲಿಗೋದ್ರೆ ನಿನಗೆ ಗರುಡಗಂಬವನ್ನು ಕೊಟ್ಟುಬಿಡ್ತಾರಂತೆ ಅಂತ ಹೇಳಿ ಲೇಖಕರಿಗೆ ಶಂಕರಪ್ಪನವರು ಹೇಳ್ತಾರೆ. ಅದನ್ನು ನೀನು ಕೊಂಡುಕೋ ಅಂತ ಹೇಳ್ತಾರೆ. ಅದಕ್ಕೆ ಲೇಖಕರು ನಿರುತ್ಸಾಹದಿಂದ ಹೋಗಯ್ಯ, ಆ ಗರುಡಗಂಬ ಕೊಂಡ್ಕೊಂಡು ನಾನೇನು ತಿರುಪಕ್ಕೆ ಹೋಗ್ಬೇಕಾ, ಭಿಕ್ಷೆ ಬಿಡಕ್ಕೆ ಹೋಗ್ಬೇಕಾ ಅಂತ ಕೇಳ್ತಾರೆ. ಆಗ ಶಂಕರಪ್ಪನವರು, ಅಲ್ವೋ ನಿಮ್ಮ ಆದಿ ಕರ್ನಾಟಕ ಜನಾಂಗದವ್ರಿಗೆ ಇದರಿಂದ ಉಪಯೋಗ ಆಗುತ್ತೆ ಅಲ್ವಾ, ಕಡಿಮೆ ಬೆಲೆ ಕೊಟ್ಬಿಡ್ತಾನಂತೆ, ತಗೋ ಅಂತ ಹೇಳಿ ಬಲಾತ್ಕಾರ ಮಾಡಿ 2 ರೂಪಾಯಿ ಬೆಲೆ ಬಾಳುವಂತಹ ಗರುಡಗಂಬವನ್ನು 10 ಆಣೆಗೆ ಕೊಡಿಸ್ಕೊಡ್ತಾರೆ. ಈ ಗರುಡಗಂಬ 10 ಆಣೆಗೆ ಸಿಕ್ಕಿದ್ರಿಂದ ಲೇಖಕರಿಗೇನೋ ಸಂತೋಷನೇ ಆಗುತ್ತೆ. ಹಿಂದೆ 1-2 ಸಾರಿ 1.5 ರೂಪಾಯಿವರೆಗೂ ಕೇಳಿದರು, ಆದರೂ ಕೂಡ ಯಾರೂ ಕೊಟ್ಟಿರಲಿಲ್ಲ, ಅದು ಸಿಕ್ಕಿರಲಿಲ್ಲ. ಈಗ ನಮ್ಮ ಆದಿ ಕರ್ನಾಟಕರಿಗೆ ಅದು ತುಂಬ ಸಂತೋಷ ಆಗುವಂತಹ ಸಂಗತಿ ನಡೀತು ಅಂತ ಹೇಳಿ ಲೇಖಕರು 3 ಗಂಟೆ ರೈಲಿಗೆ ಗರುಡಗಂಬವನ್ನು ಕೈಯಲ್ಲಿ ಹಿಡ್ಕೊಂಡು ಮಲ್ಲೇಶ್ವರಂದಿಂದ ಹೊರಡ್ತಾರೆ. ಲೇಖಕರು ಕೃಷ್ಣ ಬಜಾರಿನ ಮುಂದಕ್ಕೆ ಬಂದಾಗ ಎಲ್ಲರೂ ಅವ್ರನ್ನೇ ನೋಡ್ತಾ ಇದ್ದಾರೆ ಅನ್ನೋವಂಥ ರೀತಿ ಅವರಿಗೆ ಅನಿಸುತ್ತೆ. ಯಾಕೆ ಇವರೆಲ್ಲ ನನ್ನೇ ನೋಡ್ತಾ ಇದ್ದಾರೆ, ನಾನೇನು ಅಷ್ಟೊಂದು ಸುಂದರ ಅಲ್ವಲ್ಲ ಅಂತ ಲೇಖಕರು ಅಂದ್ಕೊಂಡು ಇನ್ನೂ 4 ಹೆಜ್ಜೆ ಮುಂದಕ್ಕೆ ಹೋಗ್ತಾರೆ. ಆಗ ಥಟ್ ಅಂತ ಲೇಖಕರಿಗೆ ಹೊಳೆಯುತ್ತೆ, ಅಯ್ಯೋ, ನಾನು ಗರುಡಗಂಬ ಕೈಯಲ್ಲಿ ಹಿಡ್ಕೊಂಡು ಹೋಗ್ತಿರೋದನ್ನು ಜನ ನೋಡಿ ಇವನಿಗೆ ಜೋಳಿಗೆ ಜಾಗಟೆ ಇಲ್ಲ, ಆದರೂ ಇವನು ದಾಸಯ್ಯನೇ, ಸಂದೇಹನೇ ಇಲ್ಲ ಅಂತ ಯೋಚಿಸ್ತಿದ್ದಾರೆ ಅಂತ ಅರ್ಥ ಆಗುತ್ತೆ. ಲೇಖಕರ ವೇಷ ಏನೋ ಸ್ವಲ್ಪ ಮಟ್ಟಿಗೆ ಜಾಗಟೆ ಜೋಳಿಗೆಯ ಗುರುವಿಗೆ ಸಮಾನವಾಗೇ ಇರುತ್ತೆ. ಮಾಸಿದ ಒಂದು ಬಿಳಿ ಖಾದಿ ಬಟ್ಟೆಯನ್ನು ಮೇಲೆ ಮಿತಿಮೀರಿ ಬೆಳೆದಂತಹ ದೇಹಕ್ಕೆ ಬಿಗಿಯಾಗಿ ಮೇಲಕ್ಕಾಗಿದ್ದಂತಹ ಒಂದು ಅಂಗಿಯನ್ನು ಹಾಕ್ಕೊಂಡಿರ್ತಾರೆ. ಅದ್ರ ಮೇಲೆ ಒಂದು ಕೊಳೆಯಾದಂತಹ ಅಂಗವಸ್ತ್ರ ಅಂದರೆ ಟವೆಲನ್ನು ಹಾಕ್ಕೊಂಡಿರ್ತಾರೆ.
ಹೆಗಲ ಮೇಲೆ ನೇತಾಡ್ತಿದ್ದಂತಹ ಆ ಟವಲ್ನ ತುದಿಯಲ್ಲಿ ಕಟ್ಟಿದ್ದಂತಹ ಸೌತೆಕಾಯಿ ಗಂಟು ಮತ್ತು ಅವರು ವೈದಿಕರಾಗಿದ್ದರಿಂದ ಅವರ ತಂದೆಯವರು ಬೆಂಗಳೂರಿಗೆ ಬರ್ತಾರೆ ಅಂತ ಸುದ್ದಿ ಇತ್ತು. ಜೊತೆಗೆ ಅವರು ಮುಖಕ್ಷೌರ ಮಾಡಿಸ್ಕೊಳ್ಳದೆ ಚೂಪಾದಂತಹ ಕರಿ ಗಡ್ಡವನ್ನು ಕೂಡ ಬಿಟ್ಟಿದ್ರು. ಅಂದರೆ ಹೇರ್ ಕಟ್ಟು ಎಲ್ಲ ಮಾಡಿಸಿರಲಿಲ್ಲ ಅನ್ನೋದನ್ನು ತಿಳಿಸುತ್ತೆ. ಇದು ಲೇಖಕರು ಇದ್ದಂತಹ ವೇಷದ ಕೆಲವು ವಿಶೇಷತೆಗಳು. ಆವಾಗ ಇದೇ ವೇಷದಲ್ಲಿ ಹೋಟೆಲಲ್ಲಿ ಕೂತ್ಕೊಂಡಿದ್ದಂತಹ ಲೇಖಕರನ್ನು ನೋಡಿ ಹಿಂದೆ ಒಬ್ಬ, ಏಯ್ ಸುಮ್ಮನೆ ಕುಕ್ಕರ್ ಬಡ್ದಿದ್ಯಲ್ಲೋ, ನಿನಗೆ ಸಂಬಳ ಕೊಡೋದು ಅದಕ್ಕೇನಾ, ಹೋಗಿ ಬೇಗ ದೋಸೆ ತಗೊಂಡು ಬಾ ಅಂತ ಹೇಳ್ದ. ಆಗ ಲೇಖಕರು ಅವರ ಮನಸ್ಸಿಗೆ ತಿಳಿಯುತ್ತೆ, ಓ ಜನ ನನ್ನನ್ನು ನೋಡಿದ ತಕ್ಷಣ ದಾಸಯ್ಯ ಅಂತಾನೆ ಅಂದ್ಕೊಳ್ತಾ ಇದ್ದಾರಲ್ಲಪ್ಪ ಅಂತ ಗೊತ್ತಾದ ತಕ್ಷಣ ಅವ್ರಿಗೆ ಒಂಥರ ಅವಮಾನ ಆದಂಗೆ ಅನಿಸ್ಬಿಡುತ್ತೆ. ಭೂಮಿ ಅಲ್ಲೇ ಬಾಯ್ಬಿಟ್ಟು ತನ್ನನ್ನು ನುಂಗ್ಬಿಟ್ಟಿದ್ರೆ ಎಷ್ಟು ಚೆನ್ನಾಗಿತ್ತು, ಹಾಗಾಗಿದ್ರೂ ನಾನು ದುಃಖ ಪಡ್ತಿರಲಿಲ್ಲ ಅಂತ ಹೇಳಿ ಲೇಖಕರು ಒಳಗೊಳಗೆ ವೇದನೆಯನ್ನು ಅನುಭವಿಸ್ತಾರೆ. ಇದರಿಂದ ಲೇಖಕರು ಏನು ಮಾಡಬೇಕಂತ ತೋಚದೆ 2 ನಿಮಿಷ ಅಲ್ಲೇ ಸುಮ್ಮನೆ ನಿಂತ್ಕೊಂಡ್ಬಿಡ್ತಾರೆ. ಆ 2 ನಿಮಿಷದಲ್ಲಿ 100 ಜನ ಲೇಖಕರ ಎದುರಿಗೆ ಓಡಾಡ್ತಾರೆ. ಅವರೆಲ್ರಿಗೂ ಕೂಡ ಲೇಖಕರನ್ನ ನೋಡಿದ್ರೆ ಗರುಡಗಂಬದ ಮೇಲೇ ದೃಷ್ಟಿ ಹೋಗ್ತಿತ್ತು, ಮತ್ತು ಯಾವುದರ ಮೇಲೇನೂ ಕೂಡ ಹೋಗ್ತಿರ್ಲಿಲ್ಲ. ಅವರು ಲೇಖಕರ ಕಡೆನೇ ನೋಡಿಕೊಂಡು ಹಾಸ್ಯ ಮಾಡ್ಕೊಳ್ತಾ ಮಾತಾಡ್ತಾ ಹೋಗ್ತಿದ್ದ ಹಾಗೆ ತಿಳಿಯುತ್ತೆ. ಹಾಳಾದ್ದನ್ನು ಬಟ್ಟೆಲಾದರೂ ಸುತ್ಕೊಳ್ಳೋಣ ಅಂತ ಅಂದರೆ ಅದು ಎಣ್ಣೆಮಯ ಆಗಿತ್ತು, ಅದಕ್ಕೂ ಕೂಡ ಅಲ್ಲಿ ಅವಕಾಶ ಇರಲಿಲ್ಲ. ಹಾಗೂ ಹೀಗೂ ಹೇಗೋ ಮಾಡಿ ಮಲ್ಲೇಶ್ವರದ ಸಂಪಿಗೆ ರಸ್ತೆಯಲ್ಲಿ ಗಲ್ಲಿಯಲ್ಲಿ ಲೇಖಕರ ಸ್ನೇಹಿತರ ಕೊಠಡಿ ಒಂದು ಇರುತ್ತೆ. ಅಲ್ಲಿಗೆ ಬಂದು ಸ್ನೇಹಿತನನ್ನು ಮಾತಾಡಿಸ್ಕೊಂಡು ಸ್ವಲ್ಪ ಹೊತ್ತು ಇದ್ದು ಹೋಗೋಣ ಅಂತ ಹೇಳಿ ಅಂದುಕೊಳ್ತಾರೆ. ಅಲ್ಲಿಗೆ ಬಂದು ಕ್ಷಣಕಾಲ ಸದ್ಯ ಬದುಕಿದ್ಯಾ ಬಡಜೀವನೇ ಅಂತ ಹೇಳಿ ನಿಟ್ಟುಸಿರನ್ನು ಬಿಡ್ತಾರೆ. ಆ ಸ್ನೇಹಿತನ ಕೊಠಡಿಗೋ ರೂಮ್ಗೋ ಎಷ್ಟೋ ಜನ ಬಂದರು. ಅವ್ರಿಗೆಲ್ಲ ಗರುಡಗಂಬದ ಮೇಲೆ ಕಣ್ಣು. ಎಲ್ಲ ಅದನ್ನು ನೋಡಿಕೊಂಡು ಹಾಸ್ಯ ಮಾಡೋರೇ ಆಗಿಬಿಟ್ಟಿದ್ರು. ಒಬ್ಬ ಅಂತೂ ನನಗೂ ಆ ಗರುಡಗಂಬಕ್ಕೂ ಸಂಬಂಧ ಇಲ್ಲ ಅಂದ್ಕೊಂಡು, ಹಾಳಾದ ದಾಸಯ್ಯ, ಯಾರಯ್ಯ ನಿನಗೆ ಗಂಟು ಬಿದ್ದೋನು ಅಂತ ಹೇಳಿ ಬೈತಾನೆ. ಒಳ್ಳೆ ಸ್ನೇಹಿತರನ್ನೇ ಸಂಪಾದಿಸ್ಕೊಂಡಿದ್ಯಾ ಬಿಡು ಅಂತ ಹೇಳಿ ಲೇಖಕರ ಸ್ನೇಹಿತರನ್ನು ಆಡ್ಕೋತಾ ಇದ್ರು. ಓ ನಿನಗೆ ದಾಸಯ್ಯಗಳು, ಭಿಕ್ಷುಕರು, ಬುಡುಬುಡಿಕೆಯವರು, ಗೋಪಾಳದವರು ಇವರೇನಾ ನಿನಗಿರೋ ಸ್ನೇಹಿತರು ಅಂತ ಹೇಳಿ ಆ ಮತ್ತೊಬ್ಬ ಸ್ನೇಹಿತನನ್ನು ಗೋಳೈಕೋತಾ ಇರ್ತಾರೆ, ಆಡ್ಕೊಳ್ತಾ ಇರ್ತಾರೆ. ಗೆತೆಗಿಷ್ಟು ಬೆಂಕಿ ಹಾಕ್ತು ಅಂತ ಹೇಳಿ ಸ್ನೇಹಿತನನ್ನು ಮಿಕ್ಕುಳಿದಂತಹ ಸ್ನೇಹಿತರು ಬೈಕೊಳ್ತಾ ಇರ್ತಾರೆ. ಗುರೂರು ರಾಮಸ್ವಾಮಿ ಅಯ್ಯಂಗಾರರ ಸ್ನೇಹಿತನಿಗೆ, ಅಯ್ಯೋ ಇದಕ್ಕಿಂತ ಯಾವ್ದಾದ್ರು ಗಲ್ಲು ಶಿಕ್ಷೆಗೆ ಗುರಿಯಾಗಿದ್ದರೂ ಚೆನ್ನಾಗಿತ್ತೇನೋ, ನಿರಪರಾಧಿಯಾಗಿದ್ದರೂ ಕೂಡ ಇವ್ರ ಹತ್ರ ಬೈಸ್ಕೋಬೇಕಲ್ಲಪ್ಪ ಅಂತ ಹೇಳಿ ಮುಖವನ್ನು ಕೆಳಗಡೆ ಹಾಕ್ಕೊಂಡು ಲೇಖಕರ ಕಡೆಗೆ ನೋಡ್ತಾರೆ. ಲೇಖಕರು ಏನು ಮಾಡೋದು ಅಂತ ಹೇಳಿ ಮಂಕನಂಗೆ ತಲೆ ತಗ್ಗಿಸ್ಕೊಂಡು ಸುಮ್ಮನಾಗ್ಬಿಡ್ತಾರೆ. ಗರುಡಗಂಬದ ಮೇಲೆ ಕೆಲವು ಕಾಗದಗಳನ್ನಾದರೂ ಮುಚ್ಚೋಣ ಅಂತ ಅಂದ್ಕೊಂಡ್ರೆ ಆ ಜನ ಆ ಕೊಠಡಿಯನ್ನು ಬಿಟ್ಟು ಹೊರಕ್ಕೆ ಹೋಗಲಿಲ್ವಂತೆ. ಅವರೆದುರಿಗೆ ಇನ್ನು ಮುಚ್ಚಿದ್ರೆ ಆ ಗರುಡಗಂಬ ತನ್ನದೇ ಅಂತ ಎಲ್ರಿಗೂ ಗೊತ್ತಾಗ್ಬಿಡುತ್ತಲ್ಲ ಅನ್ನುವಂತಹ ಭಯದಿಂದ ಲೇಖಕರು ತಮ್ಮ ಪಾಡಿಗೆ ತಾವು ಕೂತ ಜಾಗವನ್ನು ಬಿಟ್ಟು ಕದಲಿಲ್ಲ. ಅವ್ರಿಗೆ ಹೊರಗಡೆ ಹೋಗಬೇಕು ಅನ್ನುವಂತಹ ಬುದ್ಧಿ ಕೂಡ ಹೊಳಿಲಿಲ್ಲ. ಭಯಂಕರವಾದಂತಹ ಆಪಾದನೆಗಳಿಗೆ ಗುರಿಯಾದವನು ಹೇಗೆ ನಿರುತ್ಸಾಹದಿಂದ ಬಂದಿದ್ದೆಲ್ಲ ಬರಲಿ ಸಹಿಸ್ಕೊಂಡೇ ಬಿಡ್ತೀನಿ ಅಂತ ರೆಡಿಯಾಗಿ ಕೂತ್ಕೋತಾನೋ ಆ ರೀತಿ ಲೇಖಕರು ಕೂಡ ಎಲ್ಲರ ಅನ್ಯಾಯದ ಮಾತುಗಳನ್ನು ಸಹಿಸ್ಕೊಂಡು ಸುಮ್ಮನೆ ಮೌನವಾಗಿ ಕುಳಿತುಕೊಂಡು ಬಿಡ್ತಾರೆ. ರಾತ್ರಿ 10 ಗಂಟೆ ರೈಲಿಗೆ ಲೇಖಕರು ಹೊರಡಬೇಕಾಗಿತ್ತು. ಆ ಹೊತ್ತಿಗಾದರೂ ಬಂದಿದ್ದವರು ಲೇಖಕರ ಸ್ನೇಹಿತನ ಕೊಠಡಿಯನ್ನು ಬಿಟ್ಟು ಹೋಗ್ಬೋದು ಅಂತ ಹೇಳಿ ಲೇಖಕರು ನಿರೀಕ್ಷೆ ಮಾಡ್ತಾ ಇದ್ರು. 9:30 ಗಂಟೆವರೆಗೆ ಕಾದರೂ ಕೂಡ ಆ ಪಾಪಿಗಳು ಯಾರು ಆ ಸ್ನೇಹಿತನ ಕೊಠಡಿಯನ್ನು ಬಿಟ್ಟು ಹೊರಗೇ ಹೋಗಲಿಲ್ವಂತೆ. ಇನ್ನು ಲೇಖಕರು ವಿಧಿ ಇಲ್ಲದೆ ಅವರೆದುರಿಗೇನೆ ಆ ಗರುಡಗಂಬವನ್ನು ಹೊತ್ಕೊಂಡು ರೈಲ್ವೆ ಸ್ಟೇಷನ್ನಿಗೆ ಬರ್ತಾರೆ. ಲೇಖಕರು ಕುಳಿತುಕೊಂಡಂತಹ ಗಾಡಿಯಲ್ಲಿ ಒಬ್ಬ ದೊಡ್ಡ ಮನುಷ್ಯನೂ ಕೂಡ ಕೂತಿದ್ನಂತೆ. ಅವನು ಬೆಂಚಿನ ಕೆಳಗೆ ಇಟ್ಟಂತಹ ಗರುಡಗಂಬದ ಕಡೆಗೆ ನೋಡ್ತಾ ಇದ್ನಂತೆ. ಅವನು ಲೇಖಕರನ್ನು ದಾಸಯ್ಯ ಅಂತ ಹೇಳಿ ತಿಳ್ಕೋಬಾರ್ದು ಅಂತ ಹೇಳಿ ಲೇಖಕರು ಅವರೊಂದಿಗೆ ಇಂಗ್ಲೀಷಲ್ಲೇ ಮಾತಾಡೋದಕ್ಕೆ ಪ್ರಾರಂಭ ಮಾಡಿದ್ರಂತೆ. ಆದರೂ ಕೂಡ ಅವನು ಲೇಖಕರ ವಿಷಯದಲ್ಲಿ ಸ್ವಲ್ಪ ಅಸಮಾಧಾನದಿಂದಲೇ ಮುಖ ಗಂಟು ಹಾಕ್ಕೊಂಡಿದ್ದ ಅನ್ನೋವಂಥದ್ದನ್ನು ಲೇಖಕರು ಹೇಳ್ತಾರೆ. ಆ ಹಾಳಾದ ಗರುಡಗಂಬವನ್ನು ತಲೆ ಕೆಳಗಾಗಿ ಹಿಡ್ಕೊಂಡು ಲೇಖಕರು ಅವ್ರ ಊರಿನ ಸ್ಟೇಷನ್ನಲ್ಲಿ ಇಳ್ಕೊಂಡು ಆದಿ ಕರ್ನಾಟಕದ ಭಜನೆ ಮಂದಿರದ ಕಡೆಗೆ ಕತ್ತಲೆಯಲ್ಲಿ ಓಡೋದಕ್ಕೆ ಶುರು ಮಾಡ್ತಾರೆ. ಅಷ್ಟೊತ್ತಿಗೆ ಸ್ಟೇಷನ್ ಮಾಸ್ಟ್ರು,
ಅದು ಯಾರೋ ದಾಸಯ್ಯ, ಟಿಕೆಟ್ ಇಲ್ಲದೆ ಆ ಕಡೆಯಿಂದ ಓಡ್ತಿರೋನು ಅಂತ ಹೇಳಿ ಕೂಕ್ಕೊಂಡ್ಬಿಡ್ತಾರೆ. ಲೇಖಕರ ಹೊಟ್ಟೆಯಲ್ಲಿ ಅಡಗಿದ್ದಂತಹ ಸಿಟ್ಟೆಲ್ಲ ಹೊರಗಡೆ ಬಂದು, ನಿಮ್ಮಪ್ಪ ದಾಸಯ್ಯ ಅಂತ ಹೇಳಿ ಟಿಕೆಟನ್ನು ಎಸೆದು ದೆವ್ವ ಹಿಡಿದೋರಂಗೆ ಅಲ್ಲಿಂದ ಮನೆ ಕಡೆ ಓಡಿಬಿಡ್ತಾರೆ. ಇದು ಗರುಡಗಂಬದ ದಾಸಯ್ಯ ಪಾಠದ ಸಾರಾಂಶ. ಧನ್ಯವಾದಗಳು.